IPL ಮುಗೀತು, RCB IPL ನ ಬ್ಯಾಕ್ ಟು ಬ್ಯಾಕ್ ವಿನ್ ಆಯ್ತು. ಆದ್ರೆ RCB ಅಭಿಮಾನಿಗಳಿಗಿರೋ ಒಂದೇ ಒಂದು ಪ್ರಶ್ನೆ ಅಂದ್ರೆ RCB ಪ್ಲೇಯರ್ಸ್ ಯಾರು ಯಾಕೆ ಇಂಡಿಯಾ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ. ಮೊನ್ನೆ ಅಷ್ಟೇ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ಸೀರೀಸ್ಗೆ ಇಂಡಿಯಾದ T20 ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಆ ಸ್ಕ್ವಾಡ್ ಅಲ್ಲಿ ಒಬ್ಬ RCB ಪ್ಲೇಯರ್ಗೆ ಕೂಡ ಜಾಗ ಕೊಟ್ಟಿಲ್ಲ. ಮುಂಚೆ KKR ಟ್ರೋಫಿ ಗೆದ್ದಾಗ KKR ನಿಂದ ಕೆಲವು ಪ್ಲೇಯರ್ಸ್ಗೆ ಅವಕಾಶ ಸಿಕ್ಕಿತ್ತು. ಆದ್ರೆ RCB ಸತತವಾಗಿ 2 ಬಾರಿ IPL ಟ್ರೋಫಿ ಗೆದ್ರೂ ಸಿಂಗಲ್ ಪ್ಲೇಯರ್ ಕೂಡ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಯಾವ RCB ಪ್ಲೇಯರ್ಸ್ ಇದ್ರು ಅಂತ ನೋಡೋದಾದ್ರೆ ಮೊದಲಿಗೆ ಬರೋದು RCB ಕ್ಯಾಪ್ಟನ್ ರಜತ್ ಪಟ್ಟಿದಾರ್. RCB ಗೆ ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಸ್ಕೊಟ್ಟಿದ್ದಾರೆ, ಜೊತೆಗೆ ಕೆಲವು ಅದ್ಭುತ ಇನ್ನಿಂಗ್ಸ್ ಗಳನ್ನ ಈ ಸೀಸನ್ ನಲ್ಲಿ ಆಡಿದ್ದಾರೆ. ಆದ್ರೂ ಕೂಡ ಅವ್ರಿಗೆ ಟೀಮ್ ಇಂಡಿಯಾದಲ್ಲಿ ಜಾಗ ಸಿಕ್ಕಿಲ್ಲ. ಮಾಡಿದ್ರು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಸೆಲೆಕ್ಟ್ ಆಗೋದಕ್ಕೆ ರಜತ್ ಪಟ್ಟಿದಾರ್ ಏನ್ ಮಾಡ್ಬೇಕು ಅಂತ RCB ಫ್ಯಾನ್ಸ್ ಕೇಳ್ತಿದ್ದಾರೆ. ಆಯ್ತು, ರಜತ್ ಪಟ್ಟಿದಾರ್ ಬದಲು ಶ್ರೇಯಸ್ ಅಯ್ಯರ್ ಸೆಲೆಕ್ಟ್ ಆಗಿದ್ದಾರೆ ಅಂತಾನೆ ಅನ್ಕೋಣ. ಇಬ್ಬರು ಸೇಮ್ ಕ್ಯಾಲಿಬರ್ ಪ್ಲೇಯರ್ಸ್. ಶ್ರೇಯಸ್ ಅಯ್ಯರ್ಗೆ ಸ್ವಲ್ಪ ಎಡ್ಜ್ ಜಾಸ್ತಿನೇ ಇರಬಹುದು ರಜತ್ ಪಟ್ಟಿದಾರ್ಗಿಂತ. ಆದ್ರೆ ಆಲ್ರೌಂಡರ್ ಅಂತ ಬಂದ್ರೆ ಇಡೀ IPL ನಲ್ಲಿ ಬೆಸ್ಟ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು RCB ಕೃಣಾಲ್ ಪಾಂಡ್ಯ. ಟೀಮ್ ಇಂಡಿಯಾದಲ್ಲಿ ಸ್ಪಿನ್ ಆಲ್ರೌಂಡರ್ ಪ್ಲೇಸಿಗೆ ವಾಷಿಂಗ್ಟನ್ ಸುಂದರ್ ಸೆಲೆಕ್ಟ್ ಆಗಿದ್ದಾರೆ. ವಾಷಿಂಗ್ಟನ್ ಸುಂದರ್ ಡೀಸೆಂಟ್ ಪ್ಲೇಯರ್ ಆದ್ರೂ ಕೃಣಾಲ್ ಪಾಂಡ್ಯ ಮತ್ತೆ ವಾಷಿಂಗ್ಟನ್ ಸುಂದರ್ನ IPL ಸೀಸನ್ ಅಲ್ಲಿ ನೋಡಿದ್ರೆ ಕೃಣಾಲ್ ಪಾಂಡ್ಯ ವಾಷಿಂಗ್ಟನ್ ಸುಂದರ್ಗಿಂತ ಎಷ್ಟೋ ಮೇಲಿದ್ದಾರೆ. ಹಾಗಾಗಿ ಇಲ್ಲಿ ಸೆಲೆಕ್ಷನ್ ಜಸ್ಟಿಫೈ ಆಗ್ತಾ ಇಲ್ಲ. ಇನ್ನ ಬೌಲಿಂಗ್ ನಲ್ಲಿ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಈ ಸೀಸನ್ ಅಲ್ಲಿ ಎಕ್ಸಲೆಂಟ್ ಆಗಿ ಬೌಲಿಂಗ್ ಮಾಡಿದ್ದಾರೆ. ಬೆಸ್ಟ್ ಎಕಾನಮಿ, ಟಾಪ್ ವಿಕೆಟ್, ಫೈನಲ್ ಅಲ್ಲೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಆದ್ರೂ ಭುವನೇಶ್ವರ್ ಕುಮಾರ್ನ ಸೆಲೆಕ್ಟ್ ಮಾಡಿಲ್ಲ. 3 ಜನ ಜೊತೆಗೆ ರಸಿಕ್ದಾರ್ ಸಲಾಂ ಮತ್ತೆ ದೇವದತ್ ಪಡಿಕಲ್ ಕೂಡ ಈ ಸೀಸನ್ ಅಲ್ಲಿ ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ರು. ಎಲ್ಲ ಇದ್ರೂ ಒಬ್ಬ RCB ಪ್ಲೇಯರ್ ಕೂಡ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿಲ್ಲ. ಯಾಕೆ ಸೆಲೆಕ್ಟ್ ಆಗಿಲ್ಲ ಅನ್ನೋ ಕೆಲವು ಪಾಸಿಬಲ್ ಕಾರಣಗಳನ್ನ ನೋಡೋಕ್ಕಿಂತ ಮುಂಚೆ ರಿಪೋರ್ಟರ್ ಸಜಿತ್ ಅಗರ್ಕರ್ಗೆ ಪ್ರಶ್ನೆ ಕೇಳಿದಾಗ ಅಗರ್ಕರ್ ಹೇಳಿದ್ದೇನೆಂದ್ರೆ, ಪಟ್ಟಿದಾರ್ ಬಗ್ಗೆ ಡಿಸ್ಕಷನ್ ಆಯ್ತು, ಆದ್ರೆ ತಂಡದಲ್ಲಿ ಲಿಮಿಟೆಡ್ ಸೀಟ್ಸ್ ಇತ್ತು, ನಮ್ಗೆ ಬ್ಯಾಲೆನ್ಸ್ ತಂಡ ಬೇಕಿತ್ತು, ಅದಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿ. ಪಟ್ಟಿದಾರ್ ಸೆಲೆಕ್ಟ್ ಆಗಿದ್ರೆ ಅಗರ್ಕರ್ದು ಯಾವ ಬ್ಯಾಲೆನ್ಸ್ ಮಿಸ್ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ RCB ಅಭಿಮಾನಿಗಳಿಗೆ ಇದರಿಂದ ಬೇಜಾರಾಗಿರೋದಂತೂ ನಿಜ. 2 ಬಾರಿ ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ರೂ ಒಬ್ಬ ಪ್ಲೇಯರ್ ಕೂಡ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗದೆ ಇರೋದು ಅನೇಕ ಚರ್ಚೆಗಳನ್ನ ಹುಟ್ಟಾಕಿದೆ. ಸೆಲೆಕ್ಷನ್ ಯಾವ ಬೇಸಿಸ್ ಮೇಲೆ ಮಾಡ್ತಿದ್ದಾರೆ, ಏಜ್ ಫ್ಯಾಕ್ಟರ್ ಇದೆಯಾ, ಫ್ಯೂಚರ್ ತಂಡ ಅಥವಾ ಬ್ಯಾಲೆನ್ಸ್ ಅನ್ನೋ ಕಾರಣ ನೀಡಿ ಕೆಲವು ಪ್ಲೇಯರ್ಸ್ನ ಕೈ ಬಿಡ್ತಿದಾರಾ, ಅಥವಾ RCB ತಂಡದ ಆಟಗಾರರಿಗೆ ಬೇಕಂತಾನೆ ಅನ್ಯಾಯ ಆಗ್ತಿದ್ಯಾ, ಫ್ಯಾನ್ಸ್ ದೃಷ್ಟಿಯಿಂದ ಅನೇಕ ಚರ್ಚೆಗಳು ಓಡಾಡ್ತಿದೆ. ಇಲ್ಲಿ ಅಜಿತ್ ಅಗರ್ಕರ್ ಮತ್ತೆ ಟೀಮ್ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ಗೆ ವಿರಾಟ್ ಕೊಹ್ಲಿ ಅಂದ್ರೆ ಮೊದಲಿಂದಾನು ಆಗಲ್ಲ. ಗೌತಮ್ ಗಂಭೀರ್ ಟೀಮ್ ಇಂಡಿಯಾಗೆ ಕೋಚ್ ಆಗಿ ಬಂದಾಗ್ಲಿಂದಾನು ಅದೇನೋ ಕಲ್ಚರ್ ಚೇಂಜ್ ಮಾಡ್ತೀನಿ ಅಂತ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾನ ಹೊರಗಿಟ್ಟಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ವಿರಾಟ್ ಕೊಹ್ಲಿ ಅಂದ್ರೆ RCB, ಇದರಿಂದ ಏನಾದ್ರೂ ಗಂಭೀರ್ ಮತ್ತೆ ಅಗರ್ಕರ್ಗೆ ಮೆಣಸಿನಕಾಯಿ ಇಟ್ಟಂಗಾಗಿ ಸೆಲೆಕ್ಟ್ ಮಾಡಿಲ್ದಲೇ ಇರಬಹುದು ಅಂತ ಫ್ಯಾನ್ಸ್ ಮಾತಾಡ್ತಿದ್ದಾರೆ. ಸೆಲೆಕ್ಟರ್ಸ್ ಗಳ ಕಾರಣ ಏನೇ ಇರ್ಬೋದು, ಆದ್ರೆ ಇಲ್ಲಿ RCB ಪ್ಲೇಯರ್ಸ್ಗೆ ಮೋಸ ಆಗಿರೋದಂತೂ ನಿಜ. ಈ ಟೀಮ್ ಸೆಲೆಕ್ಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.